ನಾನು ಸ್ವಲ್ಪ ಹೊತ್ತು ಆಚೆ ಹೋಗಿ ಬರಲ್ಲ, ಬೇಗ ಬಂದ್ಬಿಡ್ತೀನಿ. ಹೋಗ್ಬಾರೋ, ಇದ್ಯಾಕೆ ಪರ್ಮಿಷನ್ ಎಲ್ಲ ಕೇಳ್ತಾ ಇದೆಯಾ? ಮಾವಯ್ಯನ್ನ ನೋಡ್ಕೊಳ್ಳೋದಕ್ಕೆ ನಾನು ಇದೀನಲ್ಲ, ಹೋಗ್ಬಾ. ಥ್ಯಾಂಕ್ಸ್ ಚಿಕ್ಕಿ. ಅಪ್ಪು, ಯು ಆರ್ ಹೈಡಿಂಗ್ ಸಮಥಿಂಗ್ ಫ್ರಮ್ ಮೀ, ರೈಟ್? ಏನೋ ಹೇಳಬೇಕು ಅನ್ಕೋತಿದ್ಯಾ, ಆದರೆ ಹಿಂಜರಿತಾ ಇದೆಯಾ ಅಲ್ಲ? ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ. ಐ ಕ್ಯಾನ್ ಹೆಲ್ಪ್ ಯು. ನನ್ನ ಮನಸ್ಸಲ್ಲಿರೋದನ್ನ ಕರೆಕ್ಟಾಗಿ ಹೇಳ್ಬಿಟ್ಟೆ ಚಿಕ್ಕಿ. ಬಟ್ ಆದರೆ ಈ ಸಿಚುವೇಶನಲ್ಲಿ ನಂಗೆ ಹೇಳ್ಕೊಳಕ್ ಆಗ್ತಿಲ್ಲ. ಬಟ್ ಐ ವಿಲ್ ಡೆಫಿನೆಟ್ಲಿ ಟೆಲ್ ಇಟ್ ಟು ಯು. ಐ ನೀಡ್ ಯುವರ್ ಹೆಲ್ಪ್ ಆಸ್ ವೆಲ್. ಸರಿ ಚಿಕ್ಕಿ, ನಂಗೆ ಲೇಟ್ ಆಗ್ತಿದೆ. ಥ್ಯಾಂಕ್ಸ್, ಹೋಗಿ ಬರ್ತೀನಿ. ಬಾಯ್. ಅಪ್ಪು, ಟೇಕ್ ಕೇರ್. ಶೋ ಚಿಕ್ಕಿ, ಬಾಯ್. ಮೈ ಡಿಯರ್ ಅಪ್ಪು, ಹೆಲ್ಪ್ ಕೇಳೋ ಅಂಥ ಸಂದರ್ಭ ತರಿಸಿದ್ದು ಈ ಭಾರ್ಗವಿನೇ. ಇನ್ನು ಮುಂದಕ್ಕೆ ಹೆಲ್ಪ್ ಮಾಡೋದು ಈ ಭಾರ್ಗವಿನೇ. ಸೀತಾ, ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನೀವು ಬರಬೇಡಿ ಅಂತ ಮೆಸೇಜ್ ಮಾಡಿದ್ನಲ್ಲ. ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ, ನಾನು ನೋಡ್ಕೋತೀನಿ. ಇಲ್ಲ, ಅವ್ರಿಗೆ ಯಾರೋ ಏನೋ ನಿಮ್ಮನ್ನ ನೋಡಿ ಹಾಗೆ ಹೊರಟೋದೆ, ಅದಕ್ಕೆ ನಾನೇ ಬಂದೆ. ಕರೆಕ್ಟ್ ಅಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೀವು ಒಂದು ಕೆಲಸ ಮಾಡಿ, ನೀವು ಇಲ್ಲೇ ಇರಿ, ನಾನು ಇಲ್ಲೇ ಎಲ್ಲರೂ ಹೈಡ್ ಆಗಿರ್ತೀನಿ. ಅವ್ನು ನಿಮ್ಮ ಹತ್ರ ಬಂದು ಮಾತಾಡ್ತಾನೆ, ಆಗ ನಾನು ಬಂದು ಮಾತಾಡ್ತೀನಿ. ಅವ್ನು ಯಾರೇ ಆಗಿರೋ ಸಿಕ್ಕಾಕೋತಾನೆ. ಸ್ಟೇ ಇಯರ್, ಓಕೆ? ಸ್ಟೇ ಸೇಫ್. ಸೀತಾಜಿ, ನಿನ್ನ ಇತಿಹಾಸನೆಲ್ಲ ಈಗ ಬಿಚ್ಚಿಡ್ತೀನಿ. ಆರಾಮಾಗಿ ಇನ್ನೊಬ್ಬನ ಜೊತೆ ಓಡಾಡ್ಕೊಂಡಿದ್ಯಾ ಅಲ್ವಾ? ಅಲ್ಲೋಡು ಸೀತಾ, ಮಾತಾಡ್ಸ್ಕೊಡೋಣ ಬಾ. ಓಯ್ ಸೀತಾ, ಏನ್ ಮಾಡ್ತಿದ್ಯಾ ಇಲ್ಲಿ? ಹಾಯ್ ಸೀತಕ್ಕ. ಹಾಯ್ ಅಂಜಲಿ. ನೀನೇನಿಲ್ಲಿ? ಆಕ್ಚುಲಿ ಇವಳ ನಮ್ಮ ಅಮ್ಮಂಗೆ ಮೀಟ್ ಮಾಡಿಸ್ಬೇಕಿತ್ತು. ಶಾಪಿಂಗ್ ಬಾರಿ ಅಂದ್ರೆ ಬಾರಿ ಕ್ಲಿನಿಕಲ್ ಬ್ಯುಸಿ ಅಂತೆ ಡಾಕ್ಟ್ರು, ಅದಕ್ಕೆ
ನಿಮ್ಮನೆಗೆ ಎತ್ತಕೊಂಬರ್ತಿದೆ ಕಣೆ. ಓಹ್ ಒಳ್ಳೇದೇ ಆಯ್ತು. ನೀವಿರು ಮನೆಗೆ ಹೋಗಿರಿ, ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಪರವಾಗಿಲ್ಲ ಅಕ್ಕ, ನೀವು ಯಾರಿಗಾದ್ರೂ ವೇಟ್ ಮಾಡ್ತಾ ಇದ್ದೀರಾ? ಹಾಂ. ಅರೆ ಇವಳು ಯಾಕೆ ಇಲ್ಲಿಗೆ ಬಂದು? ಬೇಡ ಬೇಡ, ಈಗ ನಾನು ಅಲ್ಲಿಗೆ ಹೋದರೆ ಸಿಕ್ಕಾಕೋತೀನಿ. ರಾಮ್, ಹಾಯ್. ಅಂಜು, ನಮ್ ಸೀತಾ ಮಾತೆ ಅವರು ನಿಮ್ ರಾಮಣ್ಣಂಗೆ ವೇಟಿಂಗು. ಹಾಯ್ ಪ್ರಿಯಾ. ಹಾಯ್ ಅಂಜು. ಈ ರಾಮ್ ಬೇರೆ ಬಂದಿದ್ದಾನೆ. ಏನಿದು? ಈ ಸೀತಾ ಇಡೀ ಫ್ಯಾಮಿಲಿನ ಕರ್ಕೊಂಡ್ಬಂದಿದ್ದಾಳೆ ಅಂದರೆ ಈ ರಾಮನ ಪ್ರೊಟೆಕ್ಷನ್ನು ಇವಳಿಗೆ ಯಾವಾಗಲೂ ಇರುತ್ತಾ? ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು. ಅದು ನಾವಿಲ್ಲಿ ಬೇಡ ಅಣ್ಣ, ಏನು ಹೇಳ್ಬೇಡ. ಇಲ್ಲ ಹಾಗಲ್ಲ. ಇಟ್ಸ್ ಓಕೆ, ನೀನು ಏನು ಹೇಳ್ಬೇಡ. ಇಬ್ರದ್ದು ಇವತ್ತು ಪಾರ್ಕ್ ಡೇಟ್ ಅನ್ಸುತ್ತೆ. ಸುಮ್ಮನೆ ಮಧ್ಯದಲ್ಲಿ ನಾವಿಬ್ರು ಬಂದು ಡಿಸ್ಟರ್ಬ್ ಮಾಡ್ತಿದ್ವಿ. ವಿ ಆರ್ ಸೋ ಸಾರಿ. ಪ್ಲೀಸ್ ಕಂಟಿನ್ಯೂ ಆಯ್ತಾ? ಆಮೇಲೆ ಮನೆ ಸಿಗ್ತೀನಿ. ಬಾಯ್ ಸೀತಕ್ಕ. ಸಾರಿ. ಬಾಯ್ ಅದಕ್ಕೆ. ಬಾಯ್ ಶ್ರೀರಾಮಣ್ಣ. ಪಾರ್ಕ್ ಡೇಟ್. ರಾಮ್ ಯಾರೂ ಬಂದೇ ಇಲ್ಲ. ಬರೋದು ಇಲ್ಲ ಅಂತ ಕಾಣುತ್ತೆ. ಸುಮ್ಮನೆ ನಮ್ಮನ್ನು ಆಟ ಆಡಿಸ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಸೀತಾ, ಯು ಡೂ ಒನ್ ಥಿಂಗ್, ಆ ನಂಬರ್ನ ನನಗೆ ಶೇರ್ ಮಾಡಿ. ಅದು ಯಾರು ಏನಂತ ನಾನು ಇನ್ವೆಸ್ಟಿಗೇಟ್ ಮಾಡಿಸ್ತೀನಿ. ಎದುರುಗಡೆ ಬರೋದಕ್ಕೆ ಧೈರ್ಯ ಇಲ್ಲ. ಇಂಥವ್ರಿಗೆಲ್ಲ ನಾನು ಎದುರ್ಕೊಳ್ಳೋದು ಇಲ್ಲ. ಜಸ್ಟ್ ಫರ್ಗೆಟ್ ಅಬೌಟ್ ದೆಮ್. ಆ್ಯಂಡ್ ಒನ್ ಮೋರ್ ಥಿಂಗ್, ತಾತಗೆ ಬಿ ಪಿ ಜಾಸ್ತಿಯಾಗಿ ರೆಸ್ಟಲ್ಲಿದ್ದಾರೆ ಸೀತಾ. ಈ ವಿಷಯನ ಪ್ರಿಯಾಗೆ ಮತ್ತು ಅಂಜುಗೆ ಏನೂ ಹೇಳೋಕೋಗ್ಬಿಡಿ. ಮದುವೆಲಿ ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಇವಾಗ ಹೇಗಿದ್ದಾರೆ? ಈ ಟೈಮಲ್ಲೂ ಇಲ್ಲಿಗೆ ಬರೋ ಥರ ಆಯಿತು. ಈಸ್ ಓಕೆ, ನಥಿಂಗ್ ಟು ವರಿ. ನೀವು ನಿಮ್ಮವ್ರಿಗೆ ಏನೂ ಆಗಕ್ಕೆ ಬಿಡೋದಿಲ್ಲ. ನೀವಿರೋ ತನಕ ನಿಮ್ಮ ತಾತಂಗೆ ಏನೂ ಆಗೋದಿಲ್ಲ. ಬೇಗ ಹುಷಾರಾಗ್ತಾರೆ. ಇನ್ನು ನಾನು ನಿಮ್ಮನ್ನು ಭೇಟಿ ಆಗೋದು ಅಶೋಕನ ಮದುವೆಯಲ್ಲಿ. ಐಲ್ ಮಿಸ್ ಯು ಟಿಲ್ ದೆನ್. ಅಶೋಕನ ಮದುವೆ ದಿನ ನಾನು ನೀವು ನಮ್ಮ ನಿರ್ಧಾರನ ಹೇಳಬೇಕು. ಯು ಆರ್ ರೆಡಿ ರೈಟ್? ನಾನು ಸಿಹಿ ಇಬ್ಬರು ರೆಡಿ ಇರ್ತೀನಿ. ಹೋಗೋಣ. ಏನು ಸೂರಿ ನೀನು ಮುಂದೆ ನಿಂತು ನನ್ನ ಮದುವೆ ಮಾಡಿಸ್ಬೇಕಾದವ್ ನೀನೇ ಹೀಗೆ ಮಲ್ಕೊಂಡ್ಬಿಟ್ರೆ ನಾನೇನು ಮಾಡಲಿ? ಜೋಶೇ ಇರಲ್ಲ ನನಗೆ. ನೀನು ಫಸ್ಟ್ ರೆಡಿ ಆಗು. ಅಲ್ಲಿವರೆಗೂ ನನಗೆ ಮದುವೆ ಗಿದ್ವೆ ಏನೂ ಬೇಡ. ಏಯ್, ಹಾಗೆಲ್ಲ ಮಾತಾಡಿದ್ರೆ ಸಾಯ್ಸಾಕ್ಬಿಡ್ತೀನಿ. ನಿನ್ನ ಮದುವೆ ನಡೆಯುತ್ತೆ. ಈ ನೋಡಿರೋ ಮುಹೂರ್ತದಲ್ಲೇ ತಾತನೇ ಮುಂದೆ ನಿಂತು ಮದುವೆ ಮಾಡಿಸ್ತಾರಪ್ಪ. ಹಾಗೆ ಪ್ರಿಯಾನು ಮನೆ ತುಂಬಿಸ್ಕೋತಾರೆ. ಆಮೇಲೆ ರೈಟ್ ತಾತ? ಎಕ್ಸಾಕ್ಟ್ಲಿ ರೈಟ್ ಅಪ್ಪ. ಲೋ ಅಶೋಕ, ನೀನೇನೇ ಹೇಳು, ನಾನು ಸ್ವಾರ್ಥಿ ಕಣ. ಇವನಿಗೋಸ್ಕರ ನಾನು ತುಂಬ ಸ್ವಾರ್ಥಿ ಕಣ. ನಿನ್ನ ಮದುವೆ ಆದ್ರೆ ಅಲ್ವೇನೋ ಈ ಭೂಪ ಮದುವೆ ಮಾಡ್ಕೊಳ್ಳೋದು? ಇನ್ನ ಕಾಯೋದಿಲ್ಲ. ಯಾವುದೇ ಹುಡುಗಿ ಸಿಕ್ಕಿದ್ರು ಅವಳನ್ನ ಇವನಿಗೆ ಮದುವೆ ಮಾಡಿಸಿ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ರಾಮ್ಗೆ ತಕ್ಕನಾದ ಹುಡುಗಿನೇ ಸಿಗ್ತಾಳೆ, ನೀ ಏನು ಚಿಂತೆ ಮಾಡಬೇಡ. ಯಾ ತಾತ, ನೀವು ಸುಮ್ಮನೆ ಮದುವೆ ವಿಷಯ ಎಲ್ಲ ತೆಗೆದು ಸ್ಟ್ರೆಸ್ ಮಾಡ್ಕೊಬೇಡಿ. ನಾಳೆ ಮದುವೆ ಮನೇಲಿ ಕಷ್ಟ ಆಗುತ್ತೆ. ನೀವು ಫಸ್ಟು ರೆಸ್ಟ್ ಮಾಡಿ ತಾತ. ಮೂಸೂರಿ, ಮದುವೆಲಿ ನೀನು ಓಡಾಡೋ ತುಂಬ ಇರುತ್ತೆ. ಮದುವೆ ಅನ್ನೋ ಅಷ್ಟರಲ್ಲಿ ನೀನು ಫುಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ರೆಡಿ ಆಗಬೇಕು. ಪ್ಲೀಸ್ ರೆಸ್ಟ್ ತಗೋ. ಮದುಮಗ ಬಾಪ, ತಾತ ಸ್ವಲ್ಪ ರೆಸ್ಟ್ ಮಾಡಲಿ. ಓಕೆ, ಹುಷಾರ್. ಆ, 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 ಆ,
ಮಗ ಯಾಕೋ ಒಂಥರ ಇದೆಯಾ? ಸೂರ್ಯ ಬಗ್ಗೆ ಯೋಚನೆನಾ? ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ ಕಣೋ. ಇಷ್ಟು ದಿನ ಇಲ್ದಿರೋ ಭಯ ಈಗ ಶುರು ಆಗ್ತಿದೆ. ಸಿಹಿ ಬಗ್ಗೆ ನಾವು ತಾತನ ಹತ್ರ ಏನೂ ಹೇಳ್ಕೊಂಡಿಲ್ಲ. ಇದನ್ನೆಲ್ಲ ಅವ್ರು ಒಪ್ಕೋತಾರ ಇಲ್ವೋ ನಂಗೆ ಏನೂ ಗೊತ್ತಿಲ್ಲ ಮಗ. ಈಗಿರೋ ಅವ್ರ ಹೆಲ್ತ್ ಕಂಡೀಷನಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ನಂಗೆ ಧೈರ್ಯನೇ ಸಾಲ್ತಾ ಇಲ್ಲ. ಐ ರಿಯಲಿ ಡೋಂಟ್ ನೋ ಮಗ. ಫಸ್ಟು ತಾತ ಹುಷಾರಾಗಬೇಕು. ಮಗ ನಿನ್ನ ಸೀತನ ಇಷ್ಟಪಡ್ತಿದ್ಯಾ ಅಂತ ಸೂರಿಗೆ ಗೊತ್ತು. ಸೂರ್ಯ ಅರ್ಥ ಮಾಡ್ಕೊತಾನೆ. ಡೋಂಟ್ ವರಿ. ಒಪ್ಸು. ಪುಟ, ನಾಳೆ ಅಶೋಕನ ಮದುವೆಯಲ್ಲಿ ನಮ್ಮ ಮನೆಯವರೆಲ್ಲರೂ ನಿನ್ನನ್ನು ನೋಡ್ತಾರೆ. ತಾತನಿಗೂ ತೋರಿಸ್ತೀನಿ. ನಾನು ನಿನ್ನನ್ನು ಎಷ್ಟು ಇಷ್ಟಪಡ್ತೀನೋ ಹಾಗೆ ನಮ್ಮ ಮನೆಯವರೆಲ್ಲರೂ ನಿನ್ನನ್ನು ಇಷ್ಟಪಡ್ತಾರೆ. They will all love you. ಹಲೋ ಫ್ರೆಂಡ್. ಹಾಯ್ ಸಿ ಪುಟ, ವಾಟ್ಸ್ ಅಪ್? ಏನಿಲ್ಲ ಫ್ರೆಂಡ್. ಓ, ಸೀತಮ್ಮನ ಜೊತೆ ಮಾತಾಡ್ಬೇಕಿತ್ತಾ? ಪ್ರೀ ಜೊತೆ ಸೀತಮ್ಮ ಏನೋ ಮಾತಾಡ್ತಿದ್ದಾರೆ, ಕೊಡ್ತೀನಿ. ನೋ ಸಿ ಪುಟ, ಐ ವಾಂಟೆಡ್ ಟು ಟಾಕ್ ಟು ಯು ಬೇಬಿ. ಏನು ಮಾಡ್ತಿದ್ದೆ ನೀನು? ನಾನಾ ಸೀತಾರಾಮ ಗೊಂಬೆನ ನೋಡ್ತಾ ಇದ್ದೆ. ಸೀತಾರಾಮ ಗೊಂಬೆನ? ಹ್ಞೂ ಫ್ರೆಂಡ್. ರಾಮ ಗೊಂಬೆ ಇಲ್ಲ ಅಂದ್ರೆ ಸೀತಾ ಗೊಂಬೆ ಕಾಣಿಸುತ್ತೆ. ಸೀತಾ ಗೊಂಬೆ ಇಲ್ಲ ಅಂದ್ರೆ ರಾಮ ಗೊಂಬೆನೂ ಚೆನ್ನಾಗೇ ಕಾಣಿಸಲ್ಲ, ಗೊತ್ತಾ? ಹೌದಾ? ಹಂಗಿದ್ರೆ ಏನು ಮಾಡ್ತೀನಿ ನೀನೀಗ? ನಾನು ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್. ನಿಂಗೆ ಅರ್ಥನೇ ಆಗ್ತಿಲ್ಲ. ತುಂಬ ಟೈಮ್ ಇದೆ ಪುಟ, ನೀನು ಆರಾಮಾಗಿ ಯೋಚನೆ ಮಾಡಿ ಹೇಳು, ಓಕೆನಾ? ಹ್ಞೂ. ಅಲ್ಲಿ ತನಕ ನಿನ್ನ ರಾಮನ್ ಗೊಂಬೆ ಕಾಯ್ತಾನೆ. ಓ, ಈಗ ನೀನು ಸೀತಮ್ಮನ ಹತ್ರ ಮಾತಾಡ್ಬೇಕಾ? ನಾನು ಸೀತಮ್ಮನ ಜೊತೆ ಮಾತಾಡಬೇಕು ಅಂತ ಕಾಲ್ ಮಾಡಿದೆ ಅನ್ಕೊಂಡ್ಯಾ? ಇಲ್ಲಪ್ಪ, ನಾನು ನನ್ನ ಸಿ ಬೇಬಿ ಜೊತೆ ಮಾತಾಡಬೇಕು ಅಂತಲೇ ಕಾಲ್ ಮಾಡಿದ್ದೆ. ಫ್ರೆಂಡ್, ನಿನ್ನ ಜೊತೆ ಮಾತಾಡಿ ಎಲ್ಲ ಟೆನ್ಷನು ಹೋಯ್ತು. ಅಯ್ಯೋ, ನಿಂಗೂ ಟೆನ್ಷನ್ ಆಗುತ್ತಾ? ಹ್ಞೂ. ಸಿ ಬಿಡ, ನೀ ಇಷ್ಟು ಚಿಕ್ಕ ವಯಸ್ಸಿಗೆಲ್ಲ ಟೆನ್ಷನ್ ತೊಗೋಬಾರ್ದು. ನೀನು ಬೇಗ ಹೋಗಿ ಮಲ್ಕೋ. ನಾಳೆ ಆಕಾಶ್ ಅಂಕಲ್ ಮದುವೆ ಅಲ್ವಾ? ಮದುವೆ ಮನೆ ಪೂರ್ತಿ ನೀನು ಓಡಾಡ್ಬೇಕು ತಾನೆ? ಹ್ಞೂ ಫ್ರೆಂಡ್. ಸರಿ, ಹಾಗಾದ್ರೆ ನಾಳೆ ಮದುವೆ ಮನೇಲಿ ಸಿಗೋಣ. ಹಾಗೆ ತಾತನೂ ಮೀಟ್ ಮಾಡಿಸ್ತೀನಿ, ಓಕೆನಾ? ಓಕೆ ಫ್ರೆಂಡ್. ಗುಡ್ ನೈಟ್ ಪುಟ. ಗುಡ್ ನೈಟ್. ಸ್ವೀಟ್ ಡ್ರೀಮ್. ಸ್ವೀಟ್ ಡ್ರೀಮ್ಸ್ ಪುಟ. ಬಾಯ್. ಬಾಯ್. ಪ್ರಿಯಾ, ಯಾಕೆ ನಿದ್ದೆ ಮಾಡಿಲ್ವಾ? ಸೀತಾ, ನಾಳೆ ಮದ್ವೆನೋ ಟೆನ್ಷನ್ಗೋ ಏನೋ ನಂಗೆ ನಿದ್ದೆನೇ ಬರ್ತಿಲ್ಲ ಕಣೆ. ಆಂಟಿ ಹೋಗ್ತೀನಿ ಅಂತ ಭಯ ಆಗ್ತಿದೆ ಕಣೆ. ನಿಂಗೆ ಬರ್ತಿಲ್ವಾ? ನಾಳೆ ನಿನ್ನ ಮದುವೆ ಅಲ್ವಾ, ಅದೇ ಯೋಚನೆ, ನನಗೂ ನಿದ್ದೆ ಬರ್ತಿಲ್ಲ. ನೋಡು, ನಿಂಗೆ ಎಷ್ಟು ಯೋಚನೆ ಆಗ್ತಿದೆ ಅಂದರೆ ನನ್ನ ತಲೆ ಎಷ್ಟು ಕೆಟ್ಟೋಗಿರ್ಬೋದು ಅಂತ. ಪ್ರಿಯಾ, ಹಾಂ, ನೀವು ಮಲಗಿಲ್ವಮ್ಮ? ನನಗೂ ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಆ್ಯಕ್ಚುಲಿ ಪ್ರಾಬ್ಲಮ್ಮು ನಾನು ಒಬ್ಳಿಗೆ ಇರುತ್ತೋ ಅಥವಾ ಎಲ್ರಿಗೂ ಹೀಗೆ ಅನ್ಸುತ್ತೋ ನನಗಂತೂ ಗೊತ್ತಾಗ್ತಿಲ್ಲ. ನಾಳೆ ಮದುವೆ ಅಂದರೆ ಯಾವ ಮದುಮಗಳಿಗೂ ನಿದ್ದೆನೇ ಬರಲ್ಲ ಅನ್ಸುತ್ತಲ್ಲ. ಅದ್ರಲ್ಲಿ ನನ್ನ ಬೇರೆ ಸ್ಪೆಷಲ್ ಕೇಸು. ಪಾಪ ಅಶೋಕ್ ಏನೋ ಒಳ್ಳೆಯವರು, ಆದರೆ ನಾನೇ ಅವ್ರಿಗೆ ತಕ್ಕ ಹೆಂಡತಿ ಆಗ್ತೀನೋ ಇಲ್ವೋ, ಅವ್ರನ್ನ ಹೇಗೆ ನೋಡ್ಕೋತೀನೋ, ನನಗೆ ಕೋಪ ಬಂದರೆ ಅದು ಏನೇನು ಮಾತಾಡ್ತೀನೋ ಅಂತ ತುಂಬ ಭಯ ಆಗ್ತಿದೆ ಅಮ್ಮ. ಪ್ರಿಯಾ, ಇಷ್ಟು ದಿನ ನಿನಗೆ ಮದುವೆ ಆಗು ಅಂತ ಹೇಳ್ತಾ ಇದ್ದೋಳೆ ನಾನು. ಈಗ ನಾಳೆ ನಿನ್ನ ಮದುವೆ ಆಗ್ತಿದ್ರೆ ನನ್ನಿಂದ ನಂಬಕ್ಕೆ ಆಗ್ತಿಲ್ವೇ? ನಂಗೆ ತುಂಬ ಭಯ ಆಗ್ತಿದೆ ಕಣೆ. ಮದುವೆ ಆದ್ಮೇಲೆ ಹೇಗಿರ್ತೀಯೋ ಏನೋ ಅಂತ. ನೀನು ಹತ್ಬಿಟ್ಟು ನನಗೂ ಅಳಿಸ್ಬೇಡ. ಅದ್ರೆ ಕಣ್ಣೆಲ್ಲ ಊದ್ಕೊಳ್ಳುತ್ತೆ. ಆಮೇಲೆ ನಾಳೆ ಮೆಹಂದಿ ಫಂಕ್ಷನು, ಹಳದಿ ಫಂಕ್ಷನ್ ಯಾವ್ದ್ರಲ್ಲೂ ನಾನು ಚೆನ್ನಾಗಿ ಕಾಣಿಸಲ್ಲ. ಆಂಟಿ, ನೀವೇನು ಹೆದರ್ಕೋಬೇಡಿ. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ಅಶೋಕ್ ಸರ್
ತುಂಬ ಒಳ್ಳೆ ವ್ಯಕ್ತಿ. ಅವರಲ್ಲಿ ನಾನು ಒಬ್ಬ ಅಣ್ಣನ ನೋಡ್ತೀನಿ. ಇವರಿಬ್ರು ಇಷ್ಟಪಡ್ತಿದಾರಂತ ಗೊತ್ತಾದಾಗ ನಾನಂತೂ ತುಂಬ ಖುಷಿಪಟ್ಟೆ. ಪ್ರಿಯಾ ತುಂಬ ಲಕ್ಕಿ, ಇವರಿಬ್ರು ಖುಷಿಯಾಗಿರ್ತಾರೆ. ನಿನ್ನ ಮಾತು ಕೇಳಿ ಈಗ ನನಗೆ ಸಮಾಧಾನ ಆಯಿತು ಸೀತಾ. ಯಾವ ಹೆತ್ತೋರ್ಗೆ ಆಗಲಿ ಮಕ್ಕಳು ದಡ ಸೇರಿದ್ರೆ ನೆಮ್ಮದಿ ಸಿಗತ್ತೆ. ಈ ಮಾತು ನಿನಗೂ ಅನ್ವಯಿಸುತ್ತೆ. ನೀನೊಂದು ಮಗುವಿನ ತಾಯಿ ಆಗಿರ್ಬೋದು, ಆದರೆ ವಯಸ್ಸಲ್ಲಿ ತುಂಬ ಚಿಕ್ಕವಳು. ಆದರೂ ನನ್ನ ಕಷ್ಟ ಅರ್ಥ ಆಗುತ್ತೆ ಅಂತ ಹೇಳಿದ್ಯಲ್ಲ, ನಿನ್ನ ಕಷ್ಟನೂ ನನಗೆ ಅರ್ಥ ಆಗುತ್ತೆ. ಯಾಕಂದರೆ ನಾನು ಒಂಟಿ ಹೆಣ್ಣು. ನೀನು ನಿನ್ನ ಮಗುಗೆ ಎಷ್ಟು ಪ್ರೀತಿ ಅಕ್ಕರೆ ಕೊಡ್ತೀಯೋ ಅಷ್ಟು ಪ್ರೀತಿ ಅಕ್ಕರೆ ನಿನಗೂ ಸಿಗಲಿ ಅಂತ ಬಯಸ್ತೀನಿ. ನಿನಗೂ ಹೀಗೆ ಮದುವೆ ಆಗಬೇಕು. ಹೇಗೋ ಹೆಣ್ಗಾಡಿ ನಿನ್ನ ಮಗುನ ನೀನು ದಡ ಸೇರಿಸ್ತೀಯ, ಆದರೆ ನೀನು ನಡು ನೀರಲ್ಲೇ ನಿಂತಿರ್ತೀಯ. ಮಗಳು ಬೆಳೆದು ದೊಡ್ಡವಳಾಗಿ ಮದುವೆ ಆಗಿ ಹೋಗ್ತಾಳೆ. ಆಮೇಲೆ ನಿನಗ್ಯಾರು ದಿಕ್ಕು? ನೀನೇನಾದರೂ ಮದುವೆ ಆಗೋ ಯೋಚನೆ ಮಾಡಿದರೆ ಅದರಿಂದ ಹಿಂದೆ ಸರಿಬೇಡ. ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ಏ ರೆಡಿ ಏನೇ ಲೇಟ್ ಆಯಿತು? ಅಯ್ಯೋ ಬಂದೆ ರೀ ಒಂದು ನಿಮಿಷ. ಅಲ್ಲ, ರಾಮ ಸೀತೆ ವಿಷಯ ಏನಾದರೂ ಕೇಳಿದ್ಯಾ? ಹಾಂ, ಅದೇನಾದ್ರು ನಿನಗೆ ಗೊತ್ತಾಯ್ತಾ? ಮೊನ್ನೆ ನಾನು ಸಿಹಿಗೆ ರಾಮ ನಿಮ್ಮಪ್ಪ ಅಂದಿದ್ದಕ್ಕೆ ಅವಳಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಏನು ಮಾತಾಡೋದು ಬೇಡ ಅಂದ್ಕೊಂಬಿಟ್ಟಿದ್ವಿ. ಅಯ್ಯೋ ಆ ಮಗುಗೆ ಈ ವಿಷಯ ಎಲ್ಲ ಹೊಸ್ತು ರೀ. ಅದಕ್ಕೆ ಅರ್ಥ ಆಗಿ ಅದು ತಿಳ್ಕೊಳ್ಳೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕಾಗತ್ತೆ. ಅಲ್ಲಿ ತನಕ ನಾವು ಆ ವಿಷಯ ಮಾತಾಡ್ದೇನೆ ಸುಮ್ಮನೆ ಇರೋದೇ ಒಳ್ಳೇದು. ನೀವು ಅಜ್ಜಿಗೆ ಹೂ ಮುಡಿಸ್ತಿದ್ದೀರಾ? ಹೆಂಡ್ತಿ ಅಂತಾದ್ಮೇಲೆ ಹೂವನ್ನು ಮುಡಿಸ್ಬೇಕು, ಸೀರೆ ನೆರಿಗೆನೂ ಹಿಡಿಬೇಕು, ಎಲ್ಲ ಮಾಡಬೇಕು. ನಾಳೆ ನಿಮ್ಮ ಅಶೋಕ್ ಅಂಕಲ್ಲು ಪ್ರಿಯಾ ಆಂಟಿಗೂ ಹೂವನ್ನು ಮುಡಿಸ್ತಾರೆ. ನೋಡು, ನಿಮ್ಮ ಅಜ್ಜಿ ಹಣ್ಣನ್ನು ಮುದುಕಿ ಆದ್ರೂ ಈ ರೇಷ್ಮೆ ಸೀರೆ ಉಡೋದೇನು, ಮಲ್ಲಿಗೆ ಹೂ ಮುಡ್ಕೊಳ್ಳೋದೇನು, ಆಹಾ ಸಂಭ್ರಮವೋ ಸಂಭ್ರಮ. ಅಜ್ಜಿ ಮುದ್ಕೆ ಅಲ್ಲ ತಾತ, ಅಜ್ಜಿ ನನ್ಗಿಂತ ಸ್ವಲ್ಪ ದೊಡ್ಡವರು ಅಷ್ಟೇ. ಕರೆಕ್ಟಾಗಿ ಹೇಳ್ದಿ ಕಣೆ. ಆಹಾ ರಾಮ, ನನಗೆ ಮೆಹಂದಿನಲ್ಲಿ ಏನು ಕೆಲಸ ಇರೋದಿಲ್ಲ, ಅದಕ್ಕೆ ನಾನು ಬರೋದಿಲ್ಲ. ನೀವು ಹೋಗಿ. ಚಾನ್ಸೇ ಇಲ್ಲ ತಾತ. ಫಸ್ಟ್ ಆಫ್ ಆಲ್ ನಿಮ್ಮ ಹೆಲ್ತ್ ಹುಷಾರಿಲ್ಲ. ಈ ಕಂಡೀಷನ್ ಅಲ್ಲಿ ನಿಮ್ಮೊಬ್ಬರನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅಲ್ಲಪ್ಪ, ನಾಳೆ ನಾನು ಮದುವೆನಲ್ಲಿ ಓಡಾಡಬೇಕೋ ಇಲ್ವೋ, ಸ್ವಲ್ಪ ವಿಶ್ರಾಂತಿ ಪಡಿತೀನಿ. ಹೋಗು ನೀನು. ರಾಮ, ನಾನು ಹೇಗಿದ್ರು ಮನೇಲೇ ಇರ್ತೀನಿ. ಮೆಹಂದಿ ಅರ್ಶನದಲ್ಲೆಲ್ಲ ನನಗೇನು ಕೆಲಸ ಇರುತ್ತೆ, ನಾನು ಅಪ್ಪನ ನೋಡ್ಕೋತೀನಿ. ಸತ್ಯ, ನಿನಗೆ ಯಾಕೆ ಕಷ್ಟ? ಮಾವಯ್ಯನ ನಾನು ನೋಡ್ಕೋತೀನಿ, ನಾನು ಇಲ್ಲೇ ಇರ್ತೀನಿ. ಅಯ್ಯಯ್ಯೋ, ನೀನು ಹೋಗ್ಲಿಲ್ಲ ಅಂದ್ರೆ ಹೇಗಮ್ಮ? ಅಲ್ಲಮ್ಮ, ಈ ಮದುವೆನ ನೀನೇ ತಾನೇ ನಿಂತು ಮಾಡಿಸ್ತಾ ಇರೋಳು. ಅಶೋಕ ತುಂಬ ಬೇಜಾರು ಮಾಡ್ಕೋತಾನೆ. ಹೋಗಲೇಬೇಕು ನೀನು. ಮನೇಲಿ ಯಾರೂ ಇಲ್ಲ ಅಂತ ಯಾಕೆ ಅನ್ಕೋತೀರಾ? ಕೆಲಸದವರೆಲ್ಲ ಇಲ್ವಾ? ಸುಮ್ಮನೆ ಹೋಗಿ. ಹೌದು ಚಿಕ್ಕಿ, ಅಶೋಕನ್ ಮದುವೆಗೆ ನೀವಂತೂ ಇರಲೇಬೇಕು. ಸಾಧನ್ ಚಿಕ್ಕಿ, ಇಫ್ ಯು ಡೋಂಟ್ ಮೈಂಡ್, ತಾತನ ಜೊತೆ ನೀವು ಇರ್ಬೋದಾ? ಇಷ್ಟು ದೊಡ್ಡ ಬೆಂಗಳೂರಲ್ಲಿ ನನ್ನ ಮಗಳು ಹೇಗಿರ್ತಾಳೋ ಏನೋ ಅಂತ
ಭಯ ಪಡೋಕ್ಕೆ ನೀನು ಬಿಡಲೇ ಇಲ್ಲ ಸೀತಾ. ನಿನ್ನಂಥ ಫ್ರೆಂಡ್ ಸಿಕ್ಕಿರೋದು ನನ್ನ ಮಗಳ ಪುಣ್ಯ. ಇವತ್ತು ನಿಮ್ಮ ಮಗಳ ಮದುವೆ, ನೀವು ಯಾಕೆ ಕಣ್ಣೀರು ಹಾಕ್ತಿದ್ದೀರಾ? ಖುಷಿಯಿಂದ ಕಳಿಸ್ಕೊಡಿ. ಥ್ಯಾಂಕ್ ಯು ಸೀತಾ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನೀನು ನನ್ನನ್ನು ನೋಡ್ಕೊಳ್ಳೋ ರೀತಿ, ನನ್ನ ಮೇಲೆ ತೋರಿಸೋ ಪ್ರೀತಿ, ಇದಕ್ಕೆಲ್ಲ ಥ್ಯಾಂಕ್ ಯು. ತುಂಬಾ ಚಿಕ್ಕ ವರ್ಡ್ ಕಣೆ, ಅದನ್ನು ಹೇಳಿ ನಿಂಗೆ ಅವಮಾನ ಮಾಡಬಾರ್ದು. ಆದರೂ ಹೇಳ್ತೀನಿ, ಥ್ಯಾಂಕ್ ಯು. ನಿನ್ನಂಥ ಬೆಸ್ಟ್ ಫ್ರೆಂಡು ಸಿಗೋದು ತುಂಬಾ ಕಷ್ಟ. ಆ್ಯಂಡ್ ಐ ರಿಯಲಿ ಹೋಪ್ ಯುಲ್ ಸ್ಟೇ ವಿತ್ ಮಿ ಫಾರ್ ಎವರ್. ಪ್ರಿಯಾ ಆಂಟಿ, ಅಳ್ತಿದ್ಯಾ ನೀನು? ಖುಷಿಗೆ ಕಣ್ಣೀರು ಬರ್ತಿದೆ ಅಲ್ವಾ? ನೀನು ಹಿಂಗೆ ಪ್ರಿಯಾ ಆಂಟಿ ಅಂತಿದ್ರೆ ನಾನು ಜೋರಾಗಿ ಅತ್ತೇ ಬಿಡ್ತೀನಿ ನೋಡು. ಮದುವೆ ಆಗ್ತೀನಿ ಅಂತ ಆಂಟಿ ಅಂತಾನೆ ಕೈಯಕ್ಕೆ ಶುರು ಮಾಡ್ಕೊಂಡ್ಬಿಟ್ಯಾ? ಮದುವೆ ಆದ್ರೆ ನನ್ನ ಪ್ರೀ ಅಂತಾನೆ ಕೈಬೇಕು. ಓಕೆ ಓಕೆ. ಎಲ್ಲರೂ ರೆಡಿನಾ? ಹೊರಡೋಣ? ರೆಡಿ ಅಮ್ಮ. ನಡೀರಿ ಹೊರಡೋಣ.